ಶರಣಜೀವಿಗಳೇ, ನಾನು ಮತ್ತೆ ಮತ್ತೆ ಹೇಳೋದು ಅಷ್ಟೇ. ಈ ನಮ್ಮ ಆರೋಗ್ಯ ಸಂಪತ್ತು ಮುಂದೆ ಬೇರೆ ಯಾವುದು ಸಂಪತ್ತು ಆ ಸಂಪತ್ತೇ ಅಲ್ಲ. ನಿಜವಾದ ಸಂಪತ್ತು ಮನುಷ್ಯನ ಆರೋಗ್ಯ. ಹೀಗಿರುವಾಗ ನಮಗೆ ಬರಬಾರದು ಕಾಯಿಲೆ ಬಂತು ಅಂತಂದರೆ ನಾವು ಬೆಡ್ ಮೇಲೆ ಮಲಗ್ತೀವಿ, ಹೇಳೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಆರೋಗ್ಯ ಹದಗೆಡ್ತು ಅಂತಂದರೆ ಅಷ್ಟೇ. ಆದರೆ ಎಲ್ಲ ಬಂಧು ಬಾಂಧವರು ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬರ್ತಾರೆ. ಬಂದಾಗ ಆ ಬಂಧು ಮಿತ್ರರಿಗೆ ನಮ್ಮ ಮನೆಯವರು ಅವರಿಗೆ ಟೀ ಮಾಡೋದು, ಕಾಫಿ ಮಾಡೋದು, ಊಟ ಮಾಡೋದು, ಇದರಲ್ಲೇ ಕಾಲ ಕಳೆಯುತ್ತೆ. ಅದಕ್ಕಾಗಿ ಹೆಂಗಿರುತ್ತೆ ಅಂತಂದರೆ, ಅವರು ಯಾರೇ ಎಷ್ಟು ಬಂಧುಗಳು, ನೆಂಟರು, ಗೆಳೆಯರು ಎಷ್ಟು ಜನ ಬಂದರೂ ಕೂಡ ನಮ್ಮ ಒಂದು ಡಿಸೀಜ್, ನಮ್ಮ ಒಂದು ಕಾಯಿಲೆ ಆರಾಮ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಇರಲ್ಲ. ಉಲ್ಟಾ ಅವರಿಗೆ ನಾವು ಉಪಚಾರ ಮಾಡಬೇಕಾಗುತ್ತೆ. ಮನೆಗೆ ಬಂದ ಅತಿಥಿಗಳನ್ನು ಹಾಗೆ ಕಳಿಸುವಂತಿಲ್ಲ. ಬಂದವರು ನಮಗೆ ಹಣ್ಣು ಮತ್ತು ಬ್ರೆಡ್ಡು ಏನೋ ಒಂದು ತಿಂಡಿ ತಿನಿಸುಗಳನ್ನು ತರ್ತಾರೆ. ಆದರೆ ನಮಗೆ ಬಂದಿರತಕ್ಕಂಥ ಕಾಯಿಲೆ ಅವರು ವಾಸಿ ಮಾಡೋಕ್ಕಾಗಲ್ಲ. ವಾಸಿ ಮಾಡಬೇಕು ಅಂತಂದರೆ ವೈದ್ಯರು, ಡಾಕ್ಟ್ರು ಮತ್ತು ನಾವು ಚಿಕಿತ್ಸೆ ಪಡಿಬೇಕು. ನಾವು ಡೈಟ್ನಲ್ಲಿದ್ದು ನಾವು ಪತ್ತೆ ಮಾಡಿದರೆ, ನಮ್ಮ ಒಂದು ಮನೋಬಲ ನಮ್ಮ ಹತ್ರ ಸ್ಟ್ರಾಂಗ್ ಆಗಿದ್ದರೆ ಬಂದಿರತಕ್ಕಂಥ ಯಾವುದೇ ಕಾಯಿಲೆ ಕೂಡ ವಾಸಿ ಮಾಡ್ಬೋದು. ವಿನಃ ಬಂದಿರತಕ್ಕಂಥ ಬಂಧುಗಳು, ಮಿತ್ರರು ಅವರು ನಮ್ಮ ಕಾಯಿಲೆಯನ್ನು ವಾಸಿ ಮಾಡೋಕ್ಕೆ ಆಗಲ್ಲ. ಅವರು ಬಂದ ಮೇಲೆ ಅವರಿಗೆ ನಾವು ಊಟ, ಉಪಚಾರ ಎಲ್ಲ ಮಾಡಬೇಕು. ಅದಕ್ಕೆ ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳೆಯಲಾರರು. ನೋಡಿ, ಬಂಧುಗಳು ಬಂದುಂಡು ಹೋಗುವರು, ಬಂಧನ ಕಳೆಯಲಾರರು. ಅವರಿಗೆ ಸಾಧ್ಯವಿಲ್ಲ. ಅವರಿಗೆ ನಾವು ಉಪಚಾರ ಮಾಡಬೇಕು ಹೊರತು ನಮಗೆ ಬಂದಿರತಕ್ಕಂಥ ಕಾಯಿಲೆ ಅವರು ವಾಸಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಕಾಯಿಲೆನೇ ಬರಬಾರ್ದು, ನಾವು ಆರೋಗ್ಯದಿಂದ ಇರಬೇಕು. ಆದರೆ ಏನು ಮಾಡಬೇಕು? ಯಾವ ನಮ್ಮ ಬಾಡಿಗೆ ಸೂಟ್ ಆಗಲ್ವೋ ಯಾವ ಫುಡ್ಡು ಅದನ್ನು ಮುಟ್ಟಬಾರ್ದು. ಸಾತ್ವಿಕ ಆಹಾರ ಊಟ ಮಾಡಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಬೆಳಗ್ಗೆ 4 ಗಂಟೆಗೆ ಕೇಳಬೇಕು, ಉಗುರು ಬೆಚ್ಚನೆ ನೀರು ಕುಡಿಬೇಕು 1/2 ಲೀಟರ್. ಹೀಗೆ ಮಾಡಿದಲ್ಲಿ ಮನುಷ್ಯ 100ರಿಂದ 150 ವರ್ಷ ಬದುಕ್ತಾನೆ. ಯಾವುದೇ ಕಾಯಿಲೆಗಳು ಇಲ್ಲದೆ ಮನುಷ್ಯ ಆರಾಮವಾಗಿ ಸುಖ, ಸಂತೋಷ, ನೆಮ್ಮದಿಯಿಂದ ಮನುಷ್ಯ ಜೀವನ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೇ ಕಾಯಿಲೆಗಳಿಗೆ ನೀವು ತುತ್ತಾಗಬೇಡಿ. ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಬಿಟ್ಟುಬಿಡ್ರಿ. 9 ಗಂಟೆ ಫಸ್ಟ್ ಕ್ಲಾಸ್ ರೊಟ್ಟಿ, ಪಲ್ಯ, ತರಕಾರಿಗಳು ಫಸ್ಟ್ ಕ್ಲಾಸ್ ಊಟ ಮಾಡಿರಿ. ಏನು ಚಿಂತೆ ಮಾಡಬೇಡ್ರಿ. ಇನ್ನೊಬ್ಬರಿಗೆ ಯಾರಿಗೆ ಕಿರುಕುಳ ಕೊಡಬೇಡ್ರಿ, ಇನ್ನೊಬ್ಬರಿಗೆ ನೋವು ಕೊಡಬೇಡ್ರಿ, ಇನ್ನೊಬ್ಬರಿಗೆ ಹೀಯಾಳಿಸಿ ಮಾತಾಡಬೇಡ್ರಿ, ಇನ್ನೊಬ್ಬರಿಗೆ ಮನಸ್ಸು ನೋಯಿಸ್ಬೇಡ್ರಿ. ಆರಾಮದಿಂದ ಜೀವನ ಮಾಡಿ, ಧ್ಯಾನ ಮಾಡಿ, ಆ ಪರಮಾತ್ಮನ ಸ್ಮರಣೆ ಮಾಡಿ, ತಂದೆ ತಾಯಿಯರ ಸೇವೆ ಮಾಡಿ, ಜನ್ಮ ಸಾರ್ಥಕ ಮಾಡಿಕೊಳ್ಳಿ. ಜೈ ಶ್ರೀರಾಮ್.